ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ವಿದ್ಯಾರ್ಥಿಗಳೇ, 26/3/2025 SLC ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಪರೀಕ್ಷೆ ಯಾವುದು ಅಂದರೆ ಇಂಗ್ಲೀಷ್ ಪರೀಕ್ಷೆ ನಡೀತಾ ಇದೆ. ಈ ಇಂಗ್ಲೀಷ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಬಿಡ್ತಾ ಇದ್ದೇನೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ನೀವು ಏನಾದರೂ ಇದನ್ನು ತೆಗೆದುಕೊಂಡ್ರೆ ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಂಡು ಹೋದರೆ ಈಸಿಯಾಗಿ 50 ಮಾರ್ಕ್ಸ್ ರೀಚ್ ಮಾಡ್ಕೊಳ್ತೀರಾ. ಹಾಗಾದರೆ ಇದು ಹೇಳಿದಂತಹ ಎಷ್ಟೋ ಕ್ವಶನ್ಸ್ಗಳು ನಿಮಗೆ ಪರೀಕ್ಷೆಗೆ ಬಂದೇ ಬರ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ, 4 ಮಾರ್ಕ್ಸಿಗೆ ಇರುವಂತಹ ಕ್ವಾಲಿಟಿ ಆಫ್ ಮೆರ್ಸಿ ಮತ್ತು ದ ಬ್ಲೈಂಡ್ ಬಾಯ್ ಅಂದರೆ ಪೊಯಮ್ಸ್ಗಳನ್ನು ಕೇಳ್ತಾರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ 4 ಮಾರ್ಕ್ಸಿಗೆ. ಈ ಪೊಯಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪೊಯಮ್ಸ್ಗಳು ಯಾವುದು ಅಂದರೆ ದ ಕ್ವಾಲಿಟಿ ಆಫ್ ಮೆರ್ಸಿ ಆ್ಯಂಡ್ ದ ಬ್ಲೈಂಡ್ ಬಾಯ್. ಅಂದರೆ ಈ 2 ಪೊಯಮ್ಸ್ಗಳನ್ನು ನೀವು ಕಂಠಪಾಠ ಮಾಡ್ಕೊಂಡ್ಬಿಟ್ರೆ ನೀವು ಎರಡೇ ಪೊಯಮಲ್ಲಿ ಅಲ್ಲಿ ಗ್ಯಾರಂಟಿ ಬರ್ತದೆ ಒಂದು ಪ್ಯಾರಾಗ್ರಾಫು. ಅಬ್ಬಬ್ಬ ಅಂದರೆ ಕ್ವಾಲಿಟಿ ಆಫ್ ಮೆರ್ಸಿ ಒಳಗಡೆ ದ ಮೈಟೆಸ್ಟ್ ಇನ್ ದ ಮೈಟೆಸ್ಟ್ ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ದ ಕ್ವಾಲಿಟಿ ಆಫ್ ಮೆರ್ಸಿ ಈಸ್ ನಾಟ್ ಸ್ಟ್ಯಾಂಡರ್ಡ್ ಇದು ಒಂದು. ಇವು 2 ಪ್ಯಾರಾಗ್ರಾಫ್ದಲ್ಲಿ ಬಂದೇ ಬರ್ತದೆ. ನೆಕ್ಸ್ಟ್ ಇದರಲ್ಲಿ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ಇದೊಂದು ಸೇ ವಾಟ್ ಈಸ್ ದ್ಯಾಟ್ ಥಿಂಗ್. ಇದರಲ್ಲಿ ಇವು 2 ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟ್. ಇಷ್ಟು ನೀವು ಸ್ಟಡಿ ಮಾಡ್ಕೊಳ್ರಿ. ಆಲ್ಮೋಸ್ಟ್ ನೀವು 2 ಪೊಯಮ್ಗಳನ್ನು ಕಂಠಪಾಠ ಮಾಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಇದು ಒಂದಾಯ್ತಾ. ನೆಕ್ಸ್ಟ್ ನೋಡಿ, ಪೊಯಮ್ ಸಮರಿ ನೋಡೋಣ. ಈ 4 ಮಾರ್ಕ್ಸಿಗೆ ಇರುವಂತಹ ಸಮರಿಯು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ 4 ಮಾರ್ಕ್ಸ್ ಪೊಯಮ್ ಕೇಳಿದರೆ 4 ಮಾರ್ಕ್ಸ್ ಸಮರಿ ಕೇಳ್ತಾನೆ. ಸಮರಿಗೆ ಕೇಳಬೇಕು ಅಂದರೆ ಯಾವುದೆಲ್ಲ ನೀವು ಸ್ಟಡಿ ಮಾಡ್ಕೊಳ್ಬೇಕು ಅಂದರೆ ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಈಸ್ ಗ್ರ್ಯಾಂಡ್ ಮದರ್ ಹ್ಯಾಸ್ ಜೀನಿಯಸ್ ಇದೊಂದು ಓದ್ಕೊಳ್ರಿ. ಗ್ರ್ಯಾಂಡ್ ಮದರ್ ಇದು ಒಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಇಷ್ಟು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ವೇಳೆ ಗ್ರ್ಯಾಂಡ್ಮಾಗೆ ಸಂಬಂಧಪಟ್ಟಂಗೆ ಸಮರಿ ಕೇಳಿದರೆ ಈ ಎಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಆರಾಮಾಗಿ ಸಿಕ್ಬಿಡ್ತದೆ. ನೆಕ್ಸ್ಟ್ ಇನ್ನೊಂದು ಸಮರಿಗೆ ತುಂಬ ಇಂಪಾರ್ಟೆಂಟ್ ಇರುವುದು ಯಾವುದು ಅಂದರೆ 3 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಐ ಆಮ್ ದ ಲ್ಯಾಂಡ್ ಅನ್ನೋದು. ಐ ಆಮ್ ದ ಲ್ಯಾಂಡ್ ಇಂಪಾರ್ಟೆಂಟ್. ಈ ಐ ಆಮ್ ದ ಲ್ಯಾಂಡಿಗೆ ಸಂಬಂಧಪಟ್ಟಾಗೆ ಇಷ್ಟು ಕ್ವಶನ್ಸ್ಗಳನ್ನು ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಆರಾಮಾಗಿ ತೊಗೊಳ್ಬೋದು. ನೆಕ್ಸ್ಟ್ 2 or 3 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಜಾಜ್ ಪೊಯಮ್ 2 ಅಂತ ಇದೆ ಅಲ್ವಾ. 3 ಮಾರ್ಕ್ಸಿಗೆ ಜಾಜ್ ಪೊಯಮ್ 2ಗೆ ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಜಾಜ್ ಪ್ಲೇಯರ್ ಅಂದರೆ ಈ ಒಂದು 3 ಮಾರ್ಕ್ಸಿಗೆ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಜಾಜ್ ಪೊಯಮ್ 2ದಲ್ಲಿ. ಇದೊಂದು ಕ್ವಶನ್ನು, ಡಿಸ್ಕ್ರೈಬ್ ದ ಜಾಜ್ ಪ್ಲೇಯರ್ ಹ್ಯಾಸ್ ಕಮಾಂಡಿಂಗ್ ಆರ್ಟಿಸ್ಟ್, ವೈ ಡಸ್ ದ ಜಾಜ್ ಪ್ಲೇಯರ್ ಫೀಲ್ ಲೈಕ್ ಅ ಬರ್ಡ್ ವೆನ್ ಈ ಪ್ಲೇಸ್ ಈಸ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವು. ಓಕೆನಾ. ನೆಕ್ಸ್ಟ್ ಸಮರಿಗೆ ಇನ್ನೊಂದು ಯಾವುದು ಅಂದರೆ ಜಾಜ್ ಪ್ಲೇಯರು ಕೂಡ ತುಂಬ ಇಂಪಾರ್ಟೆಂಟ್ ಸಮರಿ ಇರುತ್ತೆ. ಒಂದು ಐ ಆಮ್ ದ ಲ್ಯಾಂಡ್, ಗ್ರ್ಯಾಂಡ್ ಮದರ್ ಆ್ಯಂಡ್ ಜಾಜ್ ಪ್ಲೇಯರ್ ಇಷ್ಟು ಮೆಟ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಷ್ಟು ಸಮರಿಗಳಿಗೆ ಕೇಳ್ತಾರೆ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ಇಷ್ಟು ನೀವು ಓದ್ಕೊಂಡ್ಬಿಟ್ರೆ ಸಾಕು. ಈ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಸಮರಿಗೆ. ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟುಬಿಟ್ಟಿದ್ದೇನೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮಗೆ ತುಂಬ ಸುಲಭವಾಗಿ ಮಾರ್ಕ್ಸ್ಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು ತುಂಬ ಹೇಗೆ ಕನ್ನಡದಲ್ಲಿ ಸಂದರ್ಭದೊಡನೆ ಇರ್ತದೆ ನೋಡಿ, ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ ABC ಅಂತ 3 ರೀತಿಯಲ್ಲಿ ಪ್ರಶ್ನೆಗಳು ಇರ್ತದೆ. ಆ 3 ನೋಡಿ ಇಲ್ಲಿ ಒಂದು ಕೊಟ್ಟಿದ್ದೇನೆ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೈದಾನ್ ವಿ ಸ್ಪೋಕ್ ಇನ್ ಬೆಟರ್ ಚಿಯರ್. ಇಲ್ಲಿ ಹೂ ಡು ವಿ ರೆಫರ್ ಟು ಅಂದರೆ ದ ಸೇಲರ್ಸ್ ಆನ್ ದ ಸಿ. ಹೂ ವಾಸ್ ದ ಲಿಟಲ್ ನೋಡಿ 1, 2, 3 ಕ್ವಶನ್ಸ್ ಕೇಳಿದ್ದಾರೆ. ಅದು 3 ಕ್ವಶನ್ಸ್ಗಳು ಆನ್ಸರ್ಸ್ ಇದೆ. ಓಕೆ, ಇವು ಎಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿದ್ದಾವೆ. ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿದ್ದಾವೆ. ಇವುಗಳನ್ನು ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ. ಓಕೆನಾ. ನೆಕ್ಸ್ಟ್ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಇವು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟ್ ಹ್ಯಾಸ್ ದ ಇವು ಕೂಡ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೀರೋಗೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು. ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಹೀರೋದಲ್ಲಿ ತುಂಬ ಫೋಕಸ್ ಇರುವಂತಹ ಒಂದು ಲೆಸನ್ ಅದು ನಿಮ್ಮ ಬೋರ್ಡ್ ಪರೀಕ್ಷೆಗೆ. ನೋಡಿ ಇವೆಲ್ಲ ಅದು ಒಂದು ಕತೆ ನೀವು ನೆನಪು ಮಾಡಿಕೊಂಡ್ರೆ ಸಾಕು. ಆರಾಮಾಗಿ ನೀವು ಇದಕ್ಕೆ ಆನ್ಸರ್ಸ್ಗಳನ್ನು ಬರಿಬೋದು. ಇಲ್ಲಿ ಕೊಟ್ಟಿದ್ದೇನೆ ಮೋಸ್ಟ್ ಇಂಪಾರ್ಟೆಂಟು ಹೀರೋ ಎಂಬ ಲೆಸನಲ್ಲಿ. ಓಕೆ, ಇವೆಲ್ಲ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಓಕೆನಾ. ಇದು ಒಂದು. ನೆಕ್ಸ್ಟ್ ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ
3 ಮಾರ್ಕ್ಸ್ ಕ್ವಶನ್ಸ್ಗೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಗೆ ಸಂಬಂಧಪಟ್ಟಾಗೆ 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಇವು ಕೊಡೋದಕ್ಕೆ ಹೌ ಬಾಳೇಶ್ವರ ಸಕ್ಸಸ್ಫುಲ್ ಇನ್ ಸೇವಿಂಗ್ ದ ಲೈಫ್ ಆಫ್ ರೋಮಾ ತೆಲ್ರೇಜಾ. ಇವಾಗ ನೋಡಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮ್ಗೆ ಈಸಿಯಾಗಿ 3 ಮಾರ್ಕ್ಸ್ ಕೊಟ್ಟೇ ಬಿಡ್ತಾರೆ. ಓಕೆನಾ. ನೆಕ್ಸ್ಟ್ ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ. ಇದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಓಕೆನಾ. ನೆಕ್ಸ್ಟ್ 3 ಮಾರ್ಕ್ಸ್ ಜೆಂಟಲ್ಮನ್ ಆಫ್ ಪ್ರಿಯೋ ಆ್ಯಂಡ್ ಮೀಡಿಯಾ ಎಂಬ ಲೆಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ ಕ್ವಶನ್ಸ್ ಅಂದರೆ ಯಾವುದು ಅಂದರೆ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್ ದೇ ಆರ್ ನಾಟ್ ಮೈನ್. ಇವತ್ತು ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಇದು ಒಂದು ಇಂಪಾರ್ಟೆಂಟ್ ಅಂದರೆ ದ ಡಿಸ್ಕವರಿ ಇದ್ರ ಒಳಗಡೆ ತುಂಬ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವಶನ್ ಇದು. ಹಿ ಸೆಡ್ ಐ ಡು ನಾಟ್ ಲೈಕ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಎಕ್ಸ್ಟ್ರಾ ಕ್ವಶನ್ಸ್, ಇದೊಂದು ಓದ್ಕೊಳ್ರಿ. ನೆಕ್ಸ್ಟ್ ಹೌ ಡು ಯು ಸೇ ದ್ಯಾಟ್ ಡಾನ್ ಆ್ಯಂಡ್ ಸೆಲ್ಮೋ ವಾಸ್ ಜೀನಿಯಸ್. ಓಕೆ. ಆಫ್ಟರ್ ದ ಸರ್ವೆ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಮೇಕ್ಸ್ ಯು ಥಿಂಕ್ ಅಬೌಟ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಜೆಂಟಲ್ಮ್ಯಾನ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಸ್ಟೂಡೆಂಟ್ ಎಕ್ಸ್ಪ್ಲೇನ್. ಇದು ಬಂದೇ ಬರ್ತದೆ ನೋಡಿ. ನೆಕ್ಸ್ಟ್ ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕಾಸ್ಟ್. ಓಕೆ. ಇದು ಒಂದು ಕೂಡ ಬರ್ತದೆ. ಇವು ಎರಡು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ನೆನ್ಪಿಟ್ಕೊಳ್ರಿ. 3 ಮಾರ್ಕ್ಸ್ ಕ್ವಶನ್ಸ್ ದ ಕನ್ಸರ್ಟ್ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಇದೊಂದು ಕ್ವಶನ್. ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ವಿ ಮಸ್ಟ್. ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಡಿಸ್ಕವರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಇಲ್ಲಿ ಗುಡ್ ಸೆಲ್ಲರ್ ನೋಸ್ ಹಿಸ್ ಪ್ಲೇಸಸ್ ಇಸ್ ಕೊಲಂಬಸ್ ಟು ಡಿಯಾಗೋ ದ ಸಂತ್ ಮೇರಿಯಾ ವಿಲ್ ಬಿ ಲೈಟರ್ ಫಾರ್ ಈಸ್ ಕಾರ್ ಕ್ರ್ಯಾಶ್. ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಓಕೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಇಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಓಕೆ. ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂದರೆ ವೈ ಡಿಡಂಟ್ ಸತೀಶ್ ವಾಂಟ್ ಟು ಗೋ ಟು ಸ್ಕೂಲ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್, ಓದ್ಕೊಳ್ರಿ. ನೆಕ್ಸ್ಟ್ ಹೌ ಕ್ಯಾನ್ ಯು ಸೇ ದ್ಯಾಟ್ ಸತೀಶ್ ಈಸ್ ಫಾದರ್. ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇಂಪಾರ್ಟೆಂಟ್. What did Satish do? Has he confined to bed? ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಓಕೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟ್ ಇನ್ನೊಂದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ಸ್ ವಿವಲ್. ಇದರಲ್ಲಿ ಇಂಪಾರ್ಟೆಂಟ್ 2 ಕ್ವಶನ್ಸ್ಗಳು. ಇವು 2 ಕ್ವಶನ್ಸ್ಗಳನ್ನು ಸ್ಟಡಿ ಮಾಡಿ ಸಾಕು. ಓಕೆ. ಇವು ಇನ್ನೊಂದು 3 ಕ್ವಶನ್ಸ್ ಇದ್ದಾವೆ. ಇವು ಇಷ್ಟು ಓದ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಆರಾಮಾಗಿ ಸಿಕ್ಬಿಡ್ತದೆ. ನೆಕ್ಸ್ಟ್ ಇವಾಗ ಸಪ್ಲಿಮೆಂಟ್ ರೀಡಿಂಗ್ ಒಳಗಡೆ ನೋಡಿ ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತದೆ ನಿಮಗೆ. ಸಪ್ಲಿಮೆಂಟ್ ರೀಡಿಂಗ್ ಒಳಗಡೆ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತದೆ. ಇಷ್ಟು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಸಪ್ಲಿಮೆಂಟ್ ರೀಡಿಂಗ್ ಒಳಗೆ ಆರಾಮಾಗಿ ಇದು ಮಾಡ್ಕೊಳ್ಬೋದು. ನೆಕ್ಸ್ಟು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು ಕೊಡ್ತಿದ್ದೇನೆ. ಇವು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು ತುಂಬ ಹೈಲೈಟ್ ಇರುವಂಥ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇಂಪಾರ್ಟೆಂಟ್ಗಳು ಇವುಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೋದು. ಓಕೆನಾ. ಸರಿಯಾಗಿ ಸ್ಟಡಿ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಆರಾಮಾಗಿ ಅಬೌವ್ 60 ಮಾರ್ಕ್ಸ್ ತೊಗೊಳ್ತೀರ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಲೆಟರ್ ರೈಟಿಂಗ್ ಯಾವ ರೀತಿ ಮೆಥಡಲ್ಲಿ ಬರೀಬೇಕು, ಯಾವುದೆಲ್ಲ ಹೈಲೈಟ್ ಇರುತ್ತೆ ಲೆಟರ್ ರೈಟಿಂಗ್ ನೋಡಿ. ಇಮ್ಯಾಜಿನ್ ಯು ಆರ್ ವಿಕಾಸ್ ಇಂಪನ್ ಗೌರ್ಮೆಂಟ್ ಹೈಸ್ಕೂಲ್ ತೀರ್ಥಹಳ್ಳಿ, ರೈಟ್ ಅ ಲೆಟರ್ ಟು ಯು ಸಿಸ್ಟರ್ ಟು ಪಾರ್ಟಿಸಿಪೇಟ್ ಫ್ರಮ್ ವಿಕಾಸ್ ಇಂಪನ್. ಈ ರೀತಿ ನೀವು ಫಸ್ಟ್ ಫಾರ್ಮ್ ಬರೀಬೇಕು. ನೆಕ್ಸ್ಟ್ ಡೇಟ್ ಡಿಯರ್ ಬರ್ಕೊಂಡು ಆಮೇಲೆ ರೈಟರ್ ಲೆಟರ್ ನೀವು ಸಬ್ಜೆಕ್ಟ್ ಬರೀಬೇಕು. ಇದು ಬರೆದು ಆಮೇಲೆ ಇದು ಮಾಡ್ಕೊಳ್ಬೇಕು. ಈ ರೀತಿ ಮೆಥಡಲ್ಲಿ ನೀವು ಬರೀಲೇಬೇಕಾಗುತ್ತೆ. ಬರೆದಾದ್ಮೇಲೆ ಈಸಿಯಾಗಿ ನಿಮ್ಗೆ ಏನು ಸಿಗುತ್ತೆ, 4 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಕೇಳ್ತಾರೆ ಪ್ಯಾಸೇಜರಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು 2 ಮುಂದೆ 5 ಅಂಕಗಳಿಂದ ನೀವು ಫೇಲ್ ಆಗ್ತಾ ಇರ್ತಾರೆ. ಅದನ್ನು ಪಾಸ್ ಆಗಲಿಕ್ಕೆ, ಅದು ತುಂಬ ಯೂಸ್ ಆಗಲಿಕ್ಕೆ ನಿಮಗೆ ಪ್ಯಾಸೇಜ್ ಇಟ್ಟಿರ್ತಾರೆ. ಪ್ಯಾಸೇಜ್ ತುಂಬ ಈಸಿ. ಎಲ್ಲ ನಿಮ್ಮ ಒಂದು ಲೆಸನ್ಗಳಲ್ಲಿ ತುಂಬ ಲೆಸನ್ ಪೋಯಮ್ಗಳು ಅರ್ಥ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ಯಾಸೇಜ್ ಕೇಳ್ತಾನೆ. ಇದು ತುಂಬ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಪ್ರೊಫೈಲ್ ರೇಟಿಂಗ್ ಕೇಳ್ತಾರೆ. ತುಂಬ ಅಲ್ಲೇ ಇರುತ್ತೆ ಆನ್ಸರ್, ಕ್ವಶನ್ಸು ಅಲ್ಲೇ ಇರುತ್ತೆ, ಆನ್ಸರ್ಸ್ಗಳು ಅದರಲ್ಲೇ ಇರುತ್ತೆ. ನೀವು ಅದನ್ನೇ ಕರೆಕ್ಟಾಗಿ ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆದ್ಬಿಟ್ರೆ ಪ್ರೊಫೈಲ್ ರೇಟಿಂಗ್ ಆಗಿಬಿಡ್ತದೆ. ಓಕೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಯಾಕಂದರೆ
ಪ್ಲೇಸ್ ಆ್ಯಂಡ್ ಡೇಟ್. ಓಕೆ, ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ಪ್ರೊಫೆಷನ್, ಫ್ಯಾಮಿಲಿ, ಹಾಬೀಸ್, ಇದನ್ನೇ ನೀವು ಒಂದು ಪ್ಯಾರಾಗ್ರಾಫ್ ಹಾಕಿ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್, ಹೀಸ್ ಪ್ಲೇಸ್ ಈಸ್ ಅಸನ್. ಇಷ್ಟೇ, ಅದನ್ನೇ ಒಂದು ರೀತಿಯಲ್ಲಿ ಬರೆದ್ಬಿಟ್ರೆ ಸಾಕು, ಪ್ಯಾರಾಗ್ರಾಫ್ ರೀತಿಯಲ್ಲಿ. ಅಲ್ಲಿ ಆನ್ಸರ್. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಇದು ಏನಪ್ಪ, ಪಿಕ್ಚರ್ ಕೊಟ್ಟು ಪಿಕ್ಚರ್ದಲ್ಲಿ ಏನಿರುತ್ತೆ ಅದನ್ನೇ ನೀವು ಟ್ಯಾಲಿ ಮಾಡ್ಕೊಂಡು ಬರಿಬೇಕಾಗುತ್ತೆ. ನೋಡಿ, ಸಿಂಪಲ್ ಆಗಿ ಇದು ಒಂದು ಪಿಕ್ಚರ್ ಕೊಟ್ಟಿರ್ತಾನೆ, ನಿಮಗೆ ಕೊಟ್ಟಿದ್ದಾನೆ ಅಲ್ವಾ. ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅಂದರೆ ಆಲ್ಮೋಸ್ಟ್ ಚೆನ್ನಾಗಿ ಬರಿಬೋದು ನೀವು. ದಿಸ್ ಈಸ್ ಅ ಪಿಕ್ಚರ್ ಆಫ್ ಫ್ಲೋಯಿಂಗ್, ದಿಸ್ ಈಸ್ ಬ್ಯೂಟಿಫುಲ್ ಪಿಕ್ಚರ್. ಇದೊಂದು ತುಂಬ ಒಳ್ಳೆ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ಇದನ್ನು ಈ ಪಿಕ್ಚರನ್ನು ಲೈಕ್ ಮಾಡಿದೆ. ದೇರ್ ಈಸ್ ಅ ಫಾರ್ಮರ್ ಇನ್ ದ ಪಿಕ್ಚರ್. ಅಂದರೆ ಈ ಒಂದು ಪಿಕ್ಚರಲ್ಲಿ, ಈ ಒಂದು ಫೋಟೋದಲ್ಲಿ ರೈತ ಏನು ಮಾಡ್ತಿದ್ದಾನೆ, ಉಳುಮೆ ಮಾಡ್ತಿದ್ದಾನೆ. ದೇರ್ ಆರ್ ಬುಲೋಕ್ಸ್, ಅಂದರೆ ಅಲ್ಲಿ 2 ಎತ್ತುಗಳಿದ್ದಾವೆ. ದ ಫಾರ್ಮರ್ ಈಸ್ ಫ್ಲೋಯಿಂಗ್ ದ ಫೀಲ್ಡ್ ಟು ಗ್ರೋ ಕ್ರಾಪ್ಸ್, ಅಂದರೆ ಅಲ್ಲಿ ಬೆಳೆಗಳನ್ನು ಬೆಳಿಲಿಕ್ಕೆ ರೈತ ಎತ್ತುಗಳನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದಾನೆ ಹೊಲದಲ್ಲಿ. ಇದೇ ರೀತಿ ಒಂದೊಂದೇ ವರ್ಡ್ಸಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆದ್ಬಿಟ್ರೆ ಈಸಿಯಾಗಿ 4 ಮಾರ್ಕ್ಸ್ಗಳು ಸಿಗ್ತದೆ. ಓಕೆ, ಈಸಿಯಾಗಿ ಬಂದೇ ಬರ್ತದೆ, ನೆನ್ಪಿಟ್ಕೊಡ್ರಿ. ಇಷ್ಟು ನೀವು ಸರಿಯಾಗಿ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ಅಬೌವ್ 60 ಮಾರ್ಕ್ಸ್ ತೊಗೊಳ್ಬೋದು. ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕೊಟ್ಟಿದ್ದೇನೆ, ಇವುಗಳನ್ನು ಕೂಡ ಸ್ಟಡಿ ಮಾಡ್ಕೊಳ್ರಿ. ಓಕೆ, ನೋ ಪ್ರಾಬ್ಲಮ್. ಇನ್ಫಿನಿಟಿವ್ಸ್ ಅಂದರೆ ಸ್ಟಾರ್ಟಿಂಗ್ 2 ಬಂದ ತಕ್ಷಣ ಅದು ಇನ್ಫಿನಿಟಿವ್ಸ್ ಆಗಿರುತ್ತೆ. ಸ್ಟಾರ್ಟಿಂಗ್ 2 ಬಂದ ತಕ್ಷಣ ನೆನ್ಪಿಟ್ಕೊಳ್ರಿ. ಇನ್ಫಿನಿಟಿವ್ಸಿಗೆ ಎಕ್ಸಾಂಪಲ್ ಕೊಡು ಅಂದರೆ 2 ಇಂದ ಸ್ಟಾರ್ಟ್ ಆಗಿದ್ದರೆ ಅದು ಒಂದು ಮೀನಿಂಗ್, ಅದೇ ಇನ್ಫಿನಿಟಿವ್ಸಿಗೆ ಎಕ್ಸಾಂಪಲ್ ಇರುತ್ತೆ, ನೆನ್ಪಿಟ್ಕೊಳ್ರಿ. ಕರೆಕ್ಟ್ ಆಫ್ ಫಾರ್ಮ್ ಆಫ್ ವರ್ಡ್, ಇದು ಕೂಡ ತುಂಬ ಈಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಎಸ್ಸೆ ರೈಟಿಂಗ್ ಕೂಡ ಕೊಡ್ತಾರೆ ನೋಡಿ. ಏರ್ ಪೊಲ್ಯೂಷನ್ ಕೊಡ್ಬೋದು, ವಾಟರ್ ಪೊಲ್ಯೂಷನ್ ಕೊಡ್ಬೋದು. ವಾಟರ್ ಪೊಲ್ಯೂಷನ್ ಕೊಟ್ಟರೆ ನೀವು ಇಷ್ಟು ಪಾಯಿಂಟ್ಸ್ಗಳು ಅದರಲ್ಲಿ ಬರಬೇಕು, ಆ್ಯಂಡ್ ಏರ್ ಪೊಲ್ಯೂಷನ್ ಕೊಟ್ಟರೆ ಇಷ್ಟು ಪಾಯಿಂಟ್ಸ್ಗಳು. ಓಕೆ, ಇಷ್ಟು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಸ್ಟಡಿ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟು ಮತ್ತು ಕೀ ಆನ್ಸರ್ಸ್ಗಳು ಇಮಿಡಿಯೇಟ್ಲಿ ಸಿಗ್ತದೆ. ಹಾಗೆ ಜೊತೆಗೆ ಎಲ್ಲ ಒಂದು ಸಬ್ಜೆಕ್ಟ್ನ ನೋಟ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನನ್ನ ಒಂದು ಆಲ್ರೆಡಿ ಇದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.